ಕನ್ನಡ FA2 ಎಕ್ಸಾಮ್. ಪದಗಳ ಅರ್ಥ ಬರೆಯಿರಿ. ಜಗ, ಲೋಕ, ಉನ್ನತಿ, ಹಿರಿಮೆ. ತಣಿದು, ತಂಪಾಗಿ. ಪ್ರಣಾಮ, ನಮಸ್ಕಾರ. ಬೆಳಗು, ಪ್ರಕಾಶಿಸು. ಅಂತಿಮ, ಕೊನೆ. ವಿರುದ್ಧಾರ್ಥಕ ಪದ. ಜಯ, ಅಪಜಯ. ನೀತಿ, ಅನೀತಿ. ಸಮಾನಾರ್ಥಕ ಪದ. ರಾಜ, ಅರಸ, ದೊರೆ. ಸಮಾನಾರ್ಥಕ ಪದ. ರಾಜಗೆ 2 ಸಮಾನಾರ್ಥಕ ಪದ ಇದೆ. ರಾಜ ಅಂದರೆ ಅರಸು ಮತ್ತು ದೊರೆ. ಸಾಗರ, ಸಾಗರ ಇದಕ್ಕೂ ಸಹ 2 ಸಮಾನಾರ್ಥಕ ಪದ. ಯಾವುದು? ಒಂದು ಸಮುದ್ರ, ಇನ್ನೊಂದು ಕಡಲು. ಸೂರ್ಯ, ಇದಕ್ಕೆ 2 ಸಮಾನಾರ್ಥಕ ಪದ. ರವಿ, ಇನ್ನೊಂದು ನೇಸರ. ಸ್ವಂತ ವಾಕ್ಯ ರಚಿಸಿ. 1ನೇದು ಉದ್ಯೋಗ. ನಮ್ಮ ದೇಶದಲ್ಲಿ ಅನೇಕರು ಉದ್ಯೋಗವಿಲ್ಲದೆ ನರಳುತ್ತಿದ್ದಾರೆ. 2ನೇದು ಆಶೀರ್ವಾದ. ನಾವು ಕಿರಿಯರು ಹಿರಿಯರಿಂದ ಆಶೀರ್ವಾದ ಪಡೆಯುತ್ತೇವೆ. ಗಾದೆಗಳನ್ನು ಪೂರ್ಣ ಮಾಡಿ. ಮನೆಗೆ ಮಾರಿ, ಪರರಿಗೆ ಉಪಕಾರಿ. ತಾಳಿದವರು ಬಾಳಿಯರು. ಕೈ ಕೆಸರಾದರೆ ಬಾಯಿ ಮೊಸರು. ಮಾತು ಬೆಳ್ಳಿ, ಮೌನ ಬಂಗಾರ. ಗುಂಪಿಗೆ ಸೇರದ ಪದ ಬರೆ. ಮಿಂಚು, ಭೂಮಿ, ಮಳೆ, ಗುಡುಗು. ಮಿಂಚು, ಮಳೆ, ಗುಡುಗು ಇದು 3 ಒಂದೇ ಗುಂಪಿಗೆ ಸೇರೋದು. ಯಾವುದು ಸೇರಲ್ಲ ಅಂದರೆ ಭೂಮಿ ಸೇರಲ್ಲ. ಆಮೇಲೆ ನೂಗ, ಕುಂಟೆ, ನೇಗಿಲು, ಮಂಚ ಇದು ಗುಂಪಿಗೆ ಸೇರಲ್ಲ. ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಜೀಜಾಬಾಯಿ ಡ್ಯಾಶ್ ಎಂಬುವವರನ್ನು ವಿವಾಹವಾದಳು. ಶಹಾಜಿ. ಜೀಜಾಬಾಯಿ ಶಹಾಜಿ ಎಂಬುವವರನ್ನು ವಿವಾಹವಾದಳು. 2ನೇದು ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು. ಮೋಡ ಮೇಲೇರಿದಾಗ ತಂಪು ತಗುಲಿತು. ಆಮೇಲೆ ಒಂದು ವಾಕ್ಯದಲ್ಲಿ ಉತ್ತರ. ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ಶಿವಾಜಿಯ ಗುರುವಿನ ಹೆಸರು ದಾದಾಜಿ ಕೊಂಡದೇವ. ಬಿಸಿಲು ಜಳಕ್ಕೆ ನೀರು ಆವಿಯಾಯಿತು. ತಾಯಿಗೆ ಮಗನು ಏನನ್ನು ಕೇಳಿದನು? ಪ್ರಶ್ನೆ. ಅದಕ್ಕೆ ಉತ್ತರ. ತಾಯಿಗೆ ಮಗನು ಅಮ್ಮ ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು?